ಕರ್ನಾಟಕ ರಾಜ್ಯ ಗೃಹ ಮಂಡಳಿ ಅಧ್ಯಕ್ಷರು ಹಾಗೂ ಅರಸೀಕೆರೆ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಕೆಎಂ ಶಿವಲಿಂಗೇಗೌಡರು ಅರಸೀಕೆರೆ ನಗರದ ತಾಲೂಕು ಕಚೇರಿ ಪಕ್ಕದಲ್ಲಿರುವ ಕಂದಾಯ ಭವನದಲ್ಲಿ ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ನೆರವೇರಿಸಲಾಯಿತು. ಈ ಒಂದು ಸಂದರ್ಭದಲ್ಲಿ ತಾಲೂಕು ವಿವಿಧ ಇಲಾಖೆ ಅಧಿಕಾರಿಗಳು ಹಾಗೂ ಅರಸೀಕೆರೆ ನಗರಸಭಾ ಸದಸ್ಯರುಗಳು ಮತ್ತು ಅನಂತ ಇಂಟರ್ನ್ಯಾಷನಲ್ ಸ್ಕೂಲ್ ಮಕ್ಕಳು ಹಾಗೂ ಸಮಾಜದ ಮುಖಂಡರುಗಳು ಉಪಸ್ಥಿತರಿದ್ದರು. ಕೆಂಪೇಗೌಡರ 516ನೇ ಜಯಂತ್ಯೋತ್ಸವದ ಈ ಶುಭ ಸಂದರ್ಭದಲ್ಲಿ ಆಯೋಜನೆಗೊಂಡಿರ್ತಕ್ಕಂಥ ಕರ್ನಾಟಕ ಸರ್ಕಾರದ ಆಜ್ಞೆಯ ಮೇರೆಗೆ ನಡೀತಾ ಇರ್ತಕ್ಕಂಥ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ತಾಲೂಕಿನ ದಂಡಾಧಿಕಾರಿಗಳಾದಂಥ ಸಂತೋಷ್ ಕುಮಾರ್ ಸಾಹೇಬ್ರವರೇ, ಇಒ ಸಾಹೇಬ್ರೆ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಚಂದ್ರಶೇಖರ್ ಅವರೇ, ಮಾಜಿ ನಗರಸಭಾ ಅಧ್ಯಕ್ಷರು ಹಾಗೂ ಸದಸ್ಯರಾದ ಗಣೇಶನ್ ಅವರೇ, ನಗರಸಭಾ ಆಯುಕ್ತರಾದಂಥ ಕೃಷ್ಣಮೂರ್ತಿ ಅವರೇ, ನಗರಸಭಾ ಸದಸ್ಯರಾದ ನೀಲಗಿರಿ ಅವರೇ, ಮತ್ತೊಬ್ಬರು ಸದಸ್ಯರಾದಂಥ ದರ್ಶನ್ ಅವರೇ, ತಾಲೂಕು ನೌಕರರ ಸಂಘದ ಅಧ್ಯಕ್ಷರಾದ ಜಯಣ್ಣ ಅವರೇ, ನಮ್ಮ ತಾಲೂಕು ಒಕ್ಕಲಿಗರ ಸಂಘದ ಅಧ್ಯಕ್ಷರು ಕುಮಾರಣ್ಣವರು ಇರಬೇಕಾಗಿತ್ತು. ಅನಿವಾರ್ಯ ಕಾರಣಗಳಿಂದ ಅವರು ವಿದೇಶಿ ಪ್ರವಾಸವನ್ನು ಹೋಗಿದ್ದಾರೆ. ಎಲ್ಲ ಕಾರ್ಯಕ್ರಮಗಳನ್ನು ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿ ಹೋಗಿದ್ದಾರೆ. ಅವರಿಗೆ ನಾವು ಧನ್ಯವಾದಗಳನ್ನು ಅರ್ಪಿಸಬೇಕು. ಅದರ ಜೊತೆಯಲ್ಲಿ ಪ್ರಥಮವಾಗಿ ಈ ಒಂದು ದೃಶ್ಯವನ್ನು ಏನು ಪ್ರದರ್ಶನ ಮಾಡಿದ್ರು, ಕಣ್ಣಿಗೆ ಕಟ್ಟಿದಂಗಿದೆ. ನಿಜವಾಗಲೂ ಅವರಿಗೆ ನಾನು ಆ ಪಾತ್ರವನ್ನು ಮಾಡಿದಂಥವ್ರಿಗೂ ನಾನು ತುಂಬ ಆಭಾರಿಯಾಗಿದ್ದೆ. ಬಹಳ ಚೆನ್ನಾಗಿ ಮಾಡಿದ್ದಾರೆ. ನಿಜವಾಗ್ಲೂ ಇದು ಕತೆ ತಿಳಿದಿತ್ತು, ಬಹಳ ಜನಕ್ಕೆ ತಿಳಿದಿರಲಿಲ್ಲ. ಇದು ಎಲ್ಲ ಕಡೆ ಬೆಂಗಳೂರು ಯಾಕೆ ಹುಟ್ಟಿತು, ಏನಾಯ್ತು ಅಂತಕ್ಕಂಥದ್ರ ಬಗ್ಗೆ ಸವಿಸ್ತಾರವಾಗಿ ಜನತೆಗೆ ತಿಳಿಸ್ತಕ್ಕಂಥದ್ದು ಕರ್ನಾಟಕ ರಾಜ್ಯದ ಎಲ್ಲ ಜನತೆಯ ಸರ್ವಾಂಗೀಣವಾದಂಥ ಜನಾಂಗದ ಎಲ್ಲರೂ ಒಟ್ಟುಗೂಡಿ ಮಾಡಬೇಕಾಗಿರ್ತಕ್ಕಂಥ ಒಂದು ಮಹತ್ವಪೂರ್ಣವಾದಂಥ ಕೆಲಸ ಅಂತೇಳಿ ನಾನು ಭಾವಿಸಿದ್ದೇನೆ. ಇವತ್ತು ಇಂದಿನ ರಾಜಮಹಾರಾಜರುಗಳ ಚರಿತ್ರೆಯನ್ನು ನಾವೆಲ್ಲ 6ನೇ 5ನೇ ಕ್ಲಾಸ್ನಿಂದ 7ನೇ 8ನೇ ಕ್ಲಾಸ್ವರೆಗೂ ಓದಿದ್ದೀವಿ. ಬಹಳ ಮಹಾರಾಜರು, ಶಿವಾಜಿ ಮಹಾರಾಜರಿರ್ಬೋದು, ಈ ರೀತಿ ವಿಜಯನಗರ ಸಾಮ್ರಾಜ್ಯದ ಅರಸರಿರ್ಬೋದು, ಈ ರೀತಿ ಹಿಂದೆ ಶತಮಾನಗಳಲ್ಲಿ 12ನೇ ಶತಮಾನಕ್ಕಿಂತ ಮುಂಚೆ ಮತ್ತು ಈಚೆ ರಾಜ ಮಹಾರಾಜರುಗಳ ಚರಿತ್ರೆ ಒಂದು ದೊಡ್ಡ ಚರಿತ್ರೆ ಈ ಕರ್ನಾಟಕ ಭಾರತ ದೇಶದ ಇತಿಹಾಸ. ಅವರೆಲ್ಲ ಬಹಳ ಅಚ್ಚುಕಟ್ಟಾಗಿ ರಾಜ್ಯಭಾರವನ್ನು ನಡೆಸಿ ಬಹಳ ಸಂತುಷ್ಟವಾಗಿರ್ತಕ್ಕಂಥ ಆಡಳಿತವನ್ನ ಕೊಟ್ಟಿರ್ತಕ್ಕಂಥ ಇತಿಹಾಸ ನಮ್ಮ ಭಾರತ ದೇಶದ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಮುಳುಗಿದೆ. ಅದರಲ್ಲಿ ಕೆಂಪೇಗೌಡರು ಒಬ್ರು. ಕೆಂಪೇಗೌಡರು ಸಾಮಂತ ರಾಜರಾಗಲಿಲ್ಲ. ಅವರು ಬೇರೆಯವರ ಅಧೀನದಲ್ಲಿ ತಮ್ಮ ಆಳ್ವಿಕೆಯನ್ನು ಪ್ರಾರಂಭ ಮಾಡಿದರೂ ಕೂಡ ಅದು ಅವರ ಸೊಸೆ ಬಲಿದಾನವೋ ಏನೋ, ಆ ಜಾಗದ ಬೆಂಗಳೂರಿನ ಮಹಿಮೆ ಏನೋ, ಅದು ಉತ್ಕೃಷ್ಟವಾಗಿ ಬೆಳೆದು ಇವತ್ತು ಪ್ರಪಂಚದ ಎಲ್ಲ ರಾಷ್ಟ್ರಗಳಿಗಿಂತ, ಎಲ್ಲ ರಾಜ್ಯಗಳಿಗಿಂತ ಬೆಂಗಳೂರು ಒಂದು ಮಹತ್ವಪೂರ್ಣವಾಗಿರ್ತಕ್ಕಂಥ ಸ್ಥಾನವನ್ನ ಭಾರತ ದೇಶ ಅಲ್ಲ, ಕರ್ನಾಟಕ ರಾಜ್ಯ ಅಲ್ಲ, ಇಡೀ ಪ್ರಪಂಚದ ಮೂಲದಲ್ಲಿ ಇವತ್ತು ಬೆಂಗಳೂರು ಅಂತಕ್ಕಂಥದ್ದು
ಒಂದು ಹೆಮ್ಮರವಾಗಿ ಬೆಳೆದು ನಿಂತಿದೆ. ಸರ್ವ ಜನಾಂಗದ ಶಾಂತಿಯ ತೋಟ ಆಗಿದೆ. ಎಲ್ಲ ಜನಾಂಗದವರು ಬಂದು ಅಲ್ಲಿ ನೆಲೆಸಿ ಬೆಂಗಳೂರನ್ನು ಕಟ್ಟಿದ್ದಾರೆ. ಆ ಬೆಂಗಳೂರನ್ನ ಕಟ್ಟಿ ಇವತ್ತು ಬೆಂಗಳೂರಿಗೆ ಕೆಂಪೇಗೌಡರನ್ನು ಕಟ್ಟಿ ಹೋದರು. ಆದರೆ ಕಟ್ಟಿ ಹೋದಂಥ ಬೆಂಗಳೂರನ್ನ ಸುರಕ್ಷಿತವಾಗಿ ಕಾಪಾಡಲಿಕ್ಕೆ ಪ್ರಾಯಶ್ಯ ಪಡಬೇಕಾದಂಥ ಸಂದರ್ಭವೂ ಕೂಡ ಬಂದಿದೆ. ಕೆಂಪೇಗೌಡರು ಕಟ್ಟಿ ಹೋದದ್ದು ಎಷ್ಟು ಮುಖ್ಯವೋ ಆ ಕೆಂಪೇಗೌಡರ ಹೆಸರು ಇವತ್ತು ಅಜರಾಮರವಾಗಿ ಉಳಿಬೇಕಾದ್ರೆ ಇವತ್ತಿನ ದೃಷ್ಟಿನಲ್ಲಿ ಆ ಬೆಂಗಳೂರು ಒಂದು ಸುಸಜ್ಜಿತವಾಗಿರ್ತಕ್ಕಂಥ ರಾಷ್ಟ್ರವ್ಯಾಪಿ ಹೆಸರನ್ನು ಪಡೆದಿರ್ತಕ್ಕಂಥ ನಗರವನ್ನು ಸದೃಢತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಬಹಳ ಪ್ರಾಯಶ್ಯ ಪಡಬೇಕಾಗಿದೆ. ಅದನ್ನೆಲ್ಲ ನೀವು ಟಿವಿನಲ್ಲಿ ನೋಡ್ತೀವಿ. ಈಗ ಬೆಂಗಳೂರನ್ನ 4 ಭಾಗ ಮಾಡಬೇಕಾದಂಥ ಪರಿಸ್ಥಿತಿ ಅನಿವಾರ್ಯವಾಗಿದೆ ಕೂಡ ಆಗಿತ್ತು. ಯಾಕೆಂದ್ರೆ ನಾವು ಯಾವುದೇ ಒಂದು ಸಾಧನೆ ಮತ್ತೊಂದು ಅದನ್ನ ಹಿಂದೆ ನೋಡಿದಂತ ಸಂದರ್ಭದಲ್ಲಿ ಯಾವುದನ್ನು ಕೂಡ ಒಂದ್ ರೀತಿ ಮಿರಾಕಲ್ ಅದ್ಭುತದ ರೀತಿ ಆಗಿರ್ತಕ್ಕಂಥದ್ದಲ್ಲ. ಸೊ ಅಲ್ಲಿ ಎಲ್ಲರ ಒಂದು ಪರಿಶ್ರಮ ಇರೋದನ್ನು ಕೂಡ ನಾವು ನೋಡ್ತೀವಿ, ಒಂದು ಶ್ರದ್ಧೆ ಇರೋದನ್ನು ಕೂಡ ನೋಡ್ತೀವಿ, ಮುಖ್ಯವಾಗಿ ತ್ಯಾಗ ಇರೋದನ್ನು ಕೂಡ ನಾವು ನೋಡ್ತೀವಿ. ಯಾಕಂದ್ರೆ ನಾವು ಇವತ್ತು ಒಂದು ತ್ಯಾಗವನ್ನ ಒಂದು ನಿಸ್ವಾರ್ಥ ಬದುಕನ್ನ ನಾವು ಮಾಡಿಲ್ಲ ಅಂತಂದ್ರೆ ನಾಳೆ ನಮ್ಮನ್ನು ಯಾರನ್ನೂ ಕೂಡ ನೆನೆಸ್ಕೊಳ್ಳೋದಿಲ್ಲ. ಯಾಕಂದ್ರೆ ನಾವು ನೋಡ್ಬೋದು ನಮ್ಮ ಭೂಮಿ ಮೇಲೆ ಎಷ್ಟೋ ಕೋಟಿ ಜನ ಇದ್ದಾರೆ. ಸೊ ಅದರಲ್ಲೂ ಕೂಡ ಆ ಕೋಟಿ ಜನದಲ್ಲಿ ಉಳ್ಕೊಂಡಿರ್ತಕ್ಕಂಥದ್ದು ಕೆಲವೇ ಮಂದಿ ಮಾತ್ರ. ಸೊ ಅಂಥವ್ರುಗಳು ಹೆಚ್ಚೆ ಗುರುತುಗಳು ಮಾತ್ರ ನಮ್ಮಲ್ಲಿ ಉಳ್ಕೊಳ್ಳೋದಕ್ಕೆ ಸಾಧ್ಯವಾಗ್ತದೆ. ಯಾರು ನಿಸ್ವಾರ್ಥದಿಂದ ಬದುಕ್ತಾರೆ, ಸೊ ಯಾರು ತಮ್ಮ ಒಂದು ತ್ಯಾಗವನ್ನ ತಮ್ಮ ಮನಸ್ಸನ್ನ ಒಂದು ದೇಹವನ್ನ ತ್ಯಾಗವನ್ನ ಮಾಡ್ತಾರೆ, ಅವ್ರು ಮಾತ್ರ ನೆನಪಲ್ಲಿ ಉಳ್ಕೊಳ್ಳೋದಕ್ಕೆ ಸಾಧ್ಯ. ಆ ನಿಟ್ಟಿನಲ್ಲಿ ನಾವು ನೋಡೋದೇ ನಮ್ಮ ನಾಡಪ್ರಭು ಕೆಂಪೇಗೌಡರು. ಯಾಕಂದ್ರೆ ಸೊ ಎಲ್ಲರೂ ಕೂಡ ರಾಜ್ಯಗಳಾಗ್ತಾರೆ. ದುಡ್ಡು ಬಂತು ಅಂತ ಅಂದ್ರೆ ತನ್ನ ಒಂದು ಸ್ವಹಿತಾಸಕ್ತಿಯನ್ನ ಬೆಳೆಸ್ಕೊಂಡು ತಾನು ಅಭಿವೃದ್ಧಿ ಹೊಂದೋದನ್ನ ಅವರು ಮಾಡ್ಬೋದಾಗಿತ್ತು. ಆದ್ರೆ ಅವರು ಒಂದು ಇಡೀ ಎಲ್ಲ ಸಕಲ ಜನತೆಗೋಸ್ಕರ ಒಂದು ನಗರವನ್ನ ಕಟ್ಟುವುದರ ಮುಖಾಂತರವಾಗಿ ಆ ನಗರದಲ್ಲಿ ಬರ್ತಕ್ಕಂಥ ಎಲ್ಲ ಸಕಲ ಜೀವರಾಶಿಗಳಿಗೂ ಕೂಡ ಒಂದು ಸೌಲಭ್ಯಗಳನ್ನ ಮಾಡಿಕೊಡುವುದರ ಮುಖಾಂತರವಾಗಿ ಅವರ ಆ ಒಂದು ರೂಪಕದಲ್ಲಿ ನಾವು ನೋಡಿದ್ವಿ ಧರ್ಮ ನಿರಪೇಕ್ಷತೆ ಎಂಬುದಾಗಿ ಅವರಿಗೆ ಒಂದು ಬಿರುದನ್ನ ಕೊಡ್ತಾರೆ. ಅಂದ್ರೆ ಅವರು ಜಾತ್ಯತೀತ ಮನೋಭಾವನೆಯನ್ನು ಹೊಂದಿದ್ದನ್ನು ಕೂಡ ನಾವು ನೋಡ್ತೀವಿ. ಯಾಕಂದ್ರೆ ಒಂದೇ ಒಂದು ಧರ್ಮ ಜಾತಿ ಮತ್ತೊಂದರಿಂದ ನಾವು ಇದು ಮಾಡ್ತಾ ಹೋದ್ರೆ ಯಾರು ಕೂಡ ದೊಡ್ಡ ವ್ಯಕ್ತಿಗಳಾಗೋದಕ್ಕೆ ಸಾಧ್ಯ ಇಲ್ಲ. ಎಲ್ಲ ಸಮಾಜದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರನ್ನೂ ಕೂಡ ಸಮಾನರು ಎಂಬುದಾಗಿ ನಾವು ಕಂಡಾಗ ಮಾತ್ರ ಸಾಧ್ಯ. ಯಾಕಂದ್ರೆ ನಮ್ಮ ಒಂದು ಹಿಂದಿನ ವ್ಯವಸ್ಥೆಗಳನ್ನ ನಾವು ನೋಡಿದಾಗ ಶ್ರಮ ವಿಭಜನೆಯ ಮುಖಾಂತರವಾಗಿ ಯಾರು ವೃತ್ತಿಯನ್ನ ಮಾಡ್ತಾ ಇರೋ ಆ ವೃತ್ತಿಯ ಆಧಾರದ ಮೇಲೆ ವಿಭಜನೆ ಆಗ್ತಾ ಹೋಗ್ತದೆ. ನಾವೆಲ್ಲವೂ ಕೂಡ ಸಮಾನರು, ಅವರೆಲ್ಲರನ್ನೂ ಕೂಡ ಸಮಾನವಾಗಿ ಕಂಡಾಗ ಮಾತ್ರ ನಾವು ಸಮಾಜವನ್ನ ನಿರ್ಮಾಣವನ್ನ ಮಾಡೋದಕ್ಕೆ ಸಾಧ್ಯವಾಗ್ತದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಈ ನಾಡಪ್ರಭು ಕೆಂಪೇಗೌಡರ ಎಲ್ಲ ಆದರ್ಶಗಳನ್ನ ಅವರ ಏನು ನಡೆದು ಬಂದ ಹಾದಿಗಳನ್ನ ನಾವು ಅಳವಡಿಸಿಕೊಳ್ಳುವುದರ ಮುಖಾಂತರವಾಗಿ, ಮುಖ್ಯವಾಗಿ ಸಮಾನತೆ ತತ್ವಗಳನ್ನ ಅಳವಡಿಸಿಕೊಳ್ಳುವುದರ ಮುಖಾಂತರವಾಗಿ, ಹಾಗೆ ಒಂದು ನಿಸ್ವಾರ್ಥ ಬದುಕನ್ನ ತ್ಯಾಗದ ಮನೋಭಾವನೆಯನ್ನ ಬೆಳೆಸಿಕೊಳ್ಳುವುದರ ಮುಖಾಂತರವಾಗಿ ನಾವೆಲ್ಲರೂ ಕೂಡ ನಾವು ರೂಪಿಸಿಕೊಂಡಿದ್ದೇ ಆದ್ರೆ ಸಮಾಜವನ್ನ ಒಂದು ಶಾಂತಿಯುತವಾಗಿ ಕೊಂಡೊಯ್ಯಬಹುದು ಎಂಬುದಾಗಿ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ಜನಸಂಖ್ಯೆಯಲ್ಲಿ ಜನಗಳು ಸೇರಿದ್ರಿ. ನಮ್ಮೆಲ್ಲರಿಗೂ ಕೂಡ ಹಾಗೂ ವೇದಿಕೆಯಲ್ಲಿ ಎಲ್ಲ ಗಣ್ಯಮಾನರಿಗೆ ನಾನು ಮತ್ತೊಮ್ಮೆ ನಾನು ಸ್ವಾಗತವನ್ನು ಕೊಡ್ತಾ